ಕರ್ನಾಟಕದ ಹೆಸರಾಂತ ಮೃಗಾಲಯಗಳಲ್ಲಿ ಒಂದಾಗಿರುವಂತಹ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ ಅಪರೂಪದ ಅಚ್ಚರಿಯೊಂದು ನಡೆದಿದೆ. ಅರೆ, ಉದ್ಯಾನವನದಲ್ಲೇನು ಅಚ್ಚರಿ ಅಂತ ನೀವು ಹುಬ್ಬೇರಿಸುವುದು ಸಹಜ. ಅಂದಾಗೆ ಪಿಲಿಕುಳದಲ್ಲಿ 11 ವರ್ಷಗಳ ಬಳಿಕ ನಡೆದ ಅಚ್ಚರಿ ಏನಂತೀವಿ ಈ ವರದಿ ನೋಡಿ. ಮಂಗಳೂರು ಹೊರವಲಯದ ಪಿಲಿಕುಳ ಜೈವಿಕ ಉದ್ಯಾನವನದಲ್ಲಿ 8 ವರ್ಷದ ನಾಗಿಣಿ ಎಂಬ ಕಾಳಿಂಗ ಸರ್ಪ 38 ಮೊಟ್ಟೆಗಳನ್ನು ಇಟ್ಟಿತ್ತು. ಇವುಗಳಿಗೆ ಕೃತಕ ಕಾವು ನೀಡಿ ಇದೀಗ ಮರಿ ಕಾಳಿಂಗ ಸರ್ಪಗಳು ಹೊರಬರಲು ಆರಂಭಿಸಿವೆ. ಬರೋಬ್ಬರಿ 11 ವರ್ಷಗಳ ಬಳಿಕ ಪಿಲಿಕುಳದಲ್ಲಿ ಕಾಳಿಂಗ ಸರ್ಪಗಳ ಜನನವಾಗಿದೆ. 38 ಮೊಟ್ಟೆಗಳನ್ನ 76 ದಿನಗಳ ಕಾಲ ಕಾವು ನೀಡಿದ್ದು ಮರಿಗಳು ಮೊಟ್ಟೆಯೊಡ್ತಿವೆ. ಈಗಾಗಲೇ 31 ಮರಿಗಳು ಹೊರಬಂದಿದ್ದು 1.5 ಅಡಿ ಉದ್ದವಿದೆ. ಸರ್ಪಗಳಲ್ಲಿ ಅತಿ ಉದ್ದವಾದ ವಿಷಪೂರಿತವಾದ ಸರ್ಪ ಇದಾಗಿದ್ದು ಇವುಗಳಲ್ಲಿ 15 ಮಂದಿಯನ್ನ ಕೊಲ್ಲುವಷ್ಟು ವಿಷ ಇರುತ್ತದೆ. ಅಂತಹ ಕಾಳಿಂಗ ಸರ್ಪವನ್ನ ಬ್ರೀಡ್ ಮಾಡಿ ಯಶಸ್ಸು ಸಾಧಿಸಿದ್ದೇವೆ ಎನ್ನುತ್ತಾರೆ ಉದ್ಯಾನವನದ ಅಧಿಕಾರಿ. ಇದು ಸರ್ಪಗಳಲ್ಲಿ ಅತಿ ಉದ್ದವಾದ ವಿಷಪೂರಿತ ಸರ್ಪ. ಇದರಲ್ಲಿ ಬಹುಶಃ ಒಂದು ಕಾಳಿಂಗ ಸರ್ಪದ ಕಚ್ಚಿದರೆ ಒಂದು ಸುಮಾರು 10-15 ಜನರನ್ನು ಕೊಲ್ಲುವಷ್ಟು ವಿಷ ಅದರಲ್ಲಿ ಶೇಖರ ಆಗಿರ್ತದೆ. ಅಷ್ಟು ವಿಷ ಅದರಲ್ಲಿ ತುಂಬಿರ್ತದೆ. ಅಂಥ ಕಾಳಿಂಗ ಸರ್ಪಗಳನ್ನು ಇಲ್ಲಿ ಪಿಲಿಕುಳದಲ್ಲಿ ಬ್ರೀಡ್ ಮಾಡಿ ಕಾಡಿಗೆ ಬಿಡುವಂಥ ಒಂದು ವ್ಯವಸ್ಥೆ. 2010ರಲ್ಲಿ ನಾವು ಇದರಲ್ಲಿ ಸಕ್ಸಸ್ ಆಗಿದ್ದೆವು. ಬಹುಶಃ ಭಾರತದಲ್ಲಿ ಎಲ್ಲಿಯೂ ಆಗಲಿಲ್ಲ. ಇದು ಕ್ಯಾಪ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೇವೆ ನಾವು. ಅಂದರೆ ಕಾಳಿಂಗ ಸರ್ಪದ ವಿಶೇಷತೆ ಅಂತ ಹೇಳಿದರೆ ಅದು ಬ್ರೀಡಿಂಗ್ ಮಾಡುವಂಥದ್ದು, ಈ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಅದಕ್ಕೆ ಪ್ರತ್ಯೇಕವಾಗಿ ಒಂದು ವಾಸ್ಟ್ ಡಿಸ್ಪ್ಲೇ ಅಂತ ಮಾಡಿದ್ದೇವೆ. ಅಲ್ಲಿ ಯಾರು ಜನರು ನೋಡಲಿಕ್ಕಿಲ್ಲ. ಅಲ್ಲಿ ಅವುಗಳನ್ನು ಒಟ್ಟಿಗೆ ಬಿಟ್ಟು ಅವುಗಳು ಮರಿ ಆಗೋ ಹಾಗೆ ಅದನ್ನು ಒಂದಕ್ಕೊಂದು ಸೇರಿಸಲಿಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳುಂಟು. ಅದು ಇದನ್ನು ನಾವು ಕರಗತ ಮಾಡಿಕೊಂಡಿದ್ದೇವೆ. ಈ ಸಲ ಒಂದು ಕಾಳಿಂಗ ಸರ್ಪ ಮೊಟ್ಟೆ ಇಟ್ಟಿದೆ. 38 ಮೊಟ್ಟೆಗಳನ್ನು ಇಟ್ಟಿದೆ. 38 ಮೊಟ್ಟೆಗಳನ್ನು ನಾವು ನಮ್ಮ ಲ್ಯಾಬೊರೇಟರಿಗೆ ತಂದು ಈ ಪ್ರಯೋಗಾಲಯದಲ್ಲಿ ಅವುಗಳನ್ನು ಆರ್ಟಿಫಿಷಿಯಲ್ ಇನ್ಕ್ಯುಬೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಅದಕ್ಕೆ ಬೇಕಾದ ಹ್ಯೂಮಿಡಿಟಿ, ಶಾಖವನ್ನೆಲ್ಲ ಕೊಟ್ಟು ಅದನ್ನು ಅದಕ್ಕೆ ನಿನ್ನೆ ತಾನೇ ಮೊಟ್ಟೆಗಳು ಒಡೆದು ಬಂದಿದೆ. ಸುಮಾರು 76 ದಿವಸ ಆ ಮೊಟ್ಟೆಗಳು ಇನ್ಕ್ಯುಬೇಷನ್ನಲ್ಲಿತ್ತು. ಈ ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ 2004ರಲ್ಲಿ ಆರಂಭಗೊಂಡಿತ್ತು. ಭಾರತದಲ್ಲಿ ಇರುವಂತಹ ಮೃಗಾಲಯದಲ್ಲಿ 150 ಝೂಗಳಲ್ಲಿ 14 ಬೃಹತ್ ಝೂ ಎಂದು ಹೇಳಲಾಗಿದ್ದು ಪಿಲಿಕುಳ ಅದರಲ್ಲಿ ಒಂದು. ಪಿಲಿಕುಳಕ್ಕೆ ಪ್ರಾಧಿಕಾರಕ್ಕೆ ಕೇಂದ್ರ ಕಾಳಿಂಗ ಸರ್ಪ ಮತ್ತು ಅಪರೂಪದ ಕೆಂಚಳಿಲು ಸಂತಾನ ಅಭಿವೃದ್ಧಿಪಡಿಸಲು ಪ್ರಾಜೆಕ್ಟ್ ಅನ್ನು ನೀಡಿದೆ. 2010-11ಕ್ಕೆ ಕೂಡ ನೀಡಿದ್ರು. ಇದೀಗ ಕಾಳಿಂಗ ಸರ್ಪದ ಪ್ರಾಜೆಕ್ಟ್ ಅನ್ನ ನಾವು ಯಶಸ್ವಿಯಾಗಿಸಿದ್ದೇವೆ ಎನ್ನುತ್ತಾರೆ ಅವರು. ಪಿಲಿಕುಳ ಬಯೋಲಾಜಿಕಲ್ ಪಾರ್ಕ್ 2004ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಈಗ ನಮ್ಮ ಕೇಂದ್ರ ಝೂ ಪ್ರಾಧಿಕಾರದ ಪ್ರಕಾರ ಇದು ಭಾರತದಲ್ಲಿ ಇರುವ ಸುಮಾರು 100-150 ಝೂಗಳಲ್ಲಿ ಒಂದು 14 ಝೂಗಳನ್ನು ಬೃಹತ್ ಝೂ ಅಂತ ಹೇಳಿ ಪರಿಗಣಿಸಿದ್ದಾರೆ. ಅದರಲ್ಲಿ ಪಿಲಿಕುಳ ಮೃಗಾಲಯವು ಒಂದು. ಈಗ ಕಿಂಗ್ಕೋಬ್ರಾ ಕಾಳಿಂಗ ಸರ್ಪದ ಬ್ರೀಡಿಂಗ್ ಬಗ್ಗೆ ಹೇಳೋದಿದ್ದರೆ, ನಮ್ಮ ಪಿಲಿಕುಳಕ್ಕೆ ಕೇಂದ್ರ ಝೂ ಪ್ರಾಧಿಕಾರ ಒಂದು ಪ್ರಾಜೆಕ್ಟನ್ನು ನೀಡಿದೆ. ಕಾಳಿಂಗ ಸರ್ಪಗಳ ಸಂತಾನ ಅಭಿವೃದ್ಧಿಪಡಿಸುವುದು ಮತ್ತು ಮಲ್ಬಾರ್ ಜೈಂಟ್ ಸ್ಕ್ವಿರಿಲ್ ಅಂತ ಹೇಳಿದ್ರೆ ಅಪರೂಪದ ಪ್ರಾಣಿ, ಕೆಂಚಳಿಲು ಅಂತ ಹೇಳ್ತೀವಿ, ಈಗ ನೋಡಲಿಕ್ಕೆ ಅಪರೂಪವಾಗಿದೆ. ಅವುಗಳ ಸಂತಾನ ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಒಂದು ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. 2010-11ಕ್ಕೆ
ಇದೇ ರೀತಿಯ ಒಂದು ಪ್ರಾಜೆಕ್ಟನ್ನು ಕಿಂಕು ಕಾಳಿಂಗ ಸರ್ಪದ ಸಂತಾನಕ್ಕೆ ಕೊಟ್ಟಿದ್ದರು. ಇದು ವಿಶೇಷ ಅಂತ ಹೇಳಿದರೆ ಕಾಳಿಂಗ ಸರ್ಪಗಳು ನಮ್ಮ ವೆಸ್ಟರ್ನ್ ಘಾಟ್ ಏರಿಯಾದಲ್ಲಿ ಭಾಳಷ್ಟಿದೆ, ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಸಹ ಕೆಲವು ದಿಕ್ಕಿನಲ್ಲಿದೆ. ಆದರೆ ನಮ್ಮ ಪಶ್ಚಿಮ ಘಟ್ಟ ವಲಯದಲ್ಲಿರುವಂತಹ ಈ ಕಾಳಿಂಗ ಸರ್ಪಗಳು ಅವುಗಳಿಗಿಂತ ಬಲಿಷ್ಠವಾಗಿದೆ ಮತ್ತು ದೊಡ್ಡ ಜಾತಿಗೆ ಸೇರಿದಂಥದ್ದು. ಕಾಳಿಂಗ ಸರ್ಪ ಅರಣ್ಯದಲ್ಲಿ ಸಂತಾನೋತ್ಪತ್ತಿ ಮಾಡುವುದು ಸಾಮಾನ್ಯ. ಆದ್ರೆ ಮಾನವನ ರಕ್ಷಣೆಯಲ್ಲಿ ಸಂತಾನೋತ್ಪತ್ತಿ ಆಗಿರುವುದು ಪಿಲಿಕುಲ ಜೈವಿಕ ಉದ್ಯಾನವನದಲ್ಲಿ ಪ್ರಥಮ ಎನ್ನುವ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಸದ್ಯ ಮರಿಗಳು ಇಲ್ಲೇ ಇದ್ದು ಬಳಿಕ ಅವುಗಳನ್ನ ಅನ್ಯ ರಾಜ್ಯದ ಉದ್ಯಾನವನಕ್ಕೆ ಕಳುಹಿಸಿಕೊಡಲಾಗುತ್ತೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.